ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಪ್ರಮೀಳಾ ಮತ್ತು ಸುನಿಲ್ನ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನೆರವೇರಿತು. ಪ್ರಮೀಳಾ ಅತ್ತೆ ಮನೆಯವರು ತಮ್ಮ ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಮಾಡುತ್ತಿರಲಿಲ್ಲ. ಎಲ್ಲರನ್ನೂ ಸಮಾನವಾಗಿಯೇ ನೋಡಿಕೊಳ್ಳುತ್ತಿದ್ದರು. ಪ್ರಮೀಳಾಳ ಅಕ್ಕ ತುಂಬಾ ಸಂತೋಷವಾಗಿದ್ದಳು. ಪ್ರಮೀಳಾ ತನ್ನ ಗಂಡನ ತಮ್ಮನ ಹೆಂಡತಿಯಾಗಿ ಬರುತ್ತಿದ್ದಾಳೆ ಎಂದು. ಪ್ರಮೀಳಾಳನ್ನು ಉದ್ದೇಶಪೂರ್ವಕವಾಗಿಯೇ ಮನೆಯ ಕಿರಿಯ ಸೊಸೆಯನ್ನಾಗಿ ಮಾಡಿದ್ದಳು ಅವಳು. ಮದುವೆಯ ನಂತರ ಪ್ರಮೀಳಾ ಅತ್ತೆ ಮನೆಗೆ ಹೋದಳು. ಆಗ ಅತ್ತೆಯು ಪ್ರೀತಿಯಿಂದ ಆರತಿ ಬೆಳಗಿ ಒಳಗೆ ಬರಮಾಡಿಕೊಂಡರು. ಪ್ರಮೀಳಾ ತುಂಬಾನೇ ಹೆದರಿಕೊಂಡಿದ್ಲು. ಆಗ ಪ್ರಮೀಳಾಳ ಅತ್ತೆ ಅವಳ ಕೈಯನ್ನು ಹಿಡಿದು ಗೃಹ ಪ್ರವೇಶವನ್ನು ಮಾಡಿಸಿದರು. ಪ್ರಮೀಳಾಗೆ ಸ್ವಲ್ಪ ರೆಸ್ಟ್ ಅನ್ನು ಕೊಡಲು ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಕೂರಿಸಿದರು ಅತ್ತೆ. ಯಾವುದೇ ಶಾಸ್ತ್ರಗಳು ನಡೆಯಲಿಲ್ಲ ಮತ್ತು ಮಹಿಳೆಯರ ನಡುವೆ ಕೂಡ ಅವಳು ಕೂರಬೇಕಾಗಿರಲಿಲ್ಲ. ಅವಳು ಈಗ ತನ್ನ ಅತ್ತೆಯ ರೂಮ್ನಲ್ಲಿ ಆರಾಮವಾಗಿ ಕುಳಿತಿದ್ದಳು. ಅವಳಿಗೆ ಈಗ ಸ್ವಲ್ಪ ಸಮಾಧಾನ ಸಿಕ್ಕಿತ್ತು. ಈಗ ಸ್ವಲ್ಪ ಧೈರ್ಯ ಕೂಡ ಬಂದಿತ್ತು. ಪ್ರಮೀಳಾ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆದ್ದರಿಂದ ಅವರ ಅತ್ತೆ ತಟ್ಟೆಯಲ್ಲಿ ಊಟವನ್ನು ತಂದಿದ್ದರು. ಊಟ ನೋಡಿದ ತಕ್ಷಣ ಪ್ರಮೀಳಾಗೆ ತುಂಬಾ ಹಸಿವಾಗಿದೆ ಎಂದು ಅನ್ನಿಸುತ್ತಿತ್ತು. ಅವಳ ಅತ್ತೆ ಸೊಸೆಗೆ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋದರು. ಪ್ರಮೀಳಾ ಕೂಡ ಊಟ ಮಾಡಲು ಕುಳಿತುಕೊಂಡಳು. ಅಷ್ಟೊತ್ತಿಗಾಗಲೇ ಪ್ರಮೀಳಾಳ ಅಕ್ಕ ಸುಮಾ ಅವಳ ರೂಮ್ಗೆ ಬಂದು ಅವಳನ್ನು ಬೆದರಿಸುತ್ತಾ, ತಿನ್ನು ಮಗಳೇ ತಿನ್ನು, ಇವತ್ತಿನ ದಿನ ನೀನು ಚೆನ್ನಾಗಿ ತಿನ್ನು, ನಾಳೆಯಿಂದ ನೀನೇ ಇಡೀ ಮನೆಯನ್ನು ನೋಡ್ಕೋಬೇಕು. ನಾನು ನಿನ್ನನ್ನು ಇಲ್ಲಿ ರಾಣಿಯಂತೆ ಜೀವನ ಸಾಗಿಸಿಕೊಳ್ಳಲು ಕರೆದುಕೊಂಡು ಬಂದಿದ್ದೇನೆ ಅಂದ್ಕೋಬೇಡ. ಇಲ್ಲಿಯೂ ಕೂಡ ನೀನು ನನ್ನ ಸೇವೆಯನ್ನು ಮಾಡಲೇಬೇಕು. ಇಲ್ಲಿ ನಿನ್ನ ಯಜಮಾನಿ ನಾನೇ, ಅರ್ಥ ಆಯ್ತಾ ನಿನ್ಗೆ ಅಂದ್ಲು. ಸುಮಾಳ ಬೆದರಿಕೆಯ ಮಾತುಗಳನ್ನು ಕೇಳಿ ಪ್ರಮೀಳಾಳ ಹಸಿವೆಲ್ಲ ಮಾಯವಾಗಿತ್ತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಸುಮಾ ಅವಳನ್ನು ಬೆದರಿಸಿ ರೂಮ್ನಿಂದ ಹೊರಗೆ ಹೊರಟು ಹೋದಳು. ಪ್ರಮೀಳಾ ಊಟವನ್ನು ಹಾಗೆಯೇ ಬಿಟ್ಟು ಕೈ ತೊಳೆದು ಬಿಟ್ಟಳು. ಮಂಚದ ಮೇಲೆ ಹಾಗೆಯೇ ಅಳುತ್ತಾ ಮಲಗಿದಳು. ಅವಳು ಈಗ ಕಣ್ಣೀರು ಹಾಕಿದ್ದ ಹಳೆಯವೆಲ್ಲವನ್ನು ನೆನಪಿಸಿಕೊಂಡಳು. ಪ್ರಮೀಳಾಗೆ 5 ವರ್ಷ ವಯಸ್ಸಿದ್ದಾಗ ಅವರ ತಾಯಿ ತೀರಿಕೊಂಡಿದ್ದರು. ಕೆಲವು ದಿನಗಳಲ್ಲಿಯೇ ರವಿಯವರು ಶಾಂತ ಅವರನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದರು. ಆ ಸಮಯದಲ್ಲಿ ಶಾಂತಾಳ ಮಗಳು ಸುಮಾಲಿಗೆ 9 ವರ್ಷ ವಯಸ್ಸಿತ್ತು. ಪ್ರಾರಂಭದಿಂದಲೂ ಇಬ್ಬರಿಗೂ ಪ್ರಮೀಳಾ ಎಂದರೆ ಇಷ್ಟವಿರಲಿಲ್ಲ. ತಾಯಿ ಮತ್ತು ಮಗಳು ಪ್ರಮೀಳಾಳನ್ನು ಎಂದೂ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ. ಶಾಂತ ಅವರು ಈ ಮನೆಯಲ್ಲಿ ಕಾಲಿಟ್ಟ ದಿನದಿಂದಲೇ ಮುಗ್ಧ ಪ್ರಮೀಳಾಳ ದುಃಖದ ದಿನಗಳು ಪ್ರಾರಂಭವಾಗಿದ್ದವು. ತಾಯಿಯನ್ನು ನೋಡಿಕೊಂಡೇ ಸುಮಾ ಕೂಡ ಪ್ರಮೀಳಾಳೊಂದಿಗೆ ಉತ್ತಮವಾಗಿ ವರ್ತಿಸುತ್ತಿರಲಿಲ್ಲ. ಅವರೆಲ್ಲರೂ ಅವಳನ್ನು ಮನೆ ಕೆಲಸದವಳನ್ನಾಗಿ ಮಾಡಿಕೊಂಡಿದ್ದರು. ಪ್ರಮೀಳಾ ದೊಡ್ಡವಳಾಗುತ್ತಿದ್ದಂತೆ ಅವಳಲ್ಲಿದ್ದ ಒಂದೇ ಒಂದು ಆಸೆ ಅವಳಲ್ಲಿ ಮೂಡಿ ಬಂದಿತ್ತು. ಬಹುಶಃ ನನಗೆ ಒಳ್ಳೆಯ ಗಂಡನ ಮನೆ ಸಿಗಬಹುದು ಮತ್ತು ಅಲ್ಲಿ ನನಗೆ ಪ್ರೀತಿ, ವಾತ್ಸಲ್ಯ, ಸ್ನೇಹ ಮತ್ತು ಗೌರವ ಸಿಗಬಹುದು ಎಂದುಕೊಂಡಿದ್ದಳು. ಒಂದು ದಿನ ಶಾಂತ ಅವರು, ಪ್ರಮೀಳಾ, ನಿನ್ನ ಸಂಬಂಧ ಫಿಕ್ಸ್ ಆಗಿದೆ. ಇನ್ಮೇಲೆ ನೀನು ಅತ್ತೆಯ ಮನೆಯಲ್ಲಿ ರಾಣಿ ತರ ಬದುಕ್ತೀಯ. ಇಷ್ಟು ದೊಡ್ಡ ಕುಟುಂಬದಲ್ಲಿ ನಿನ್ನ ಸಂಬಂಧ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಎಂದು ಮಲತಾಯಿ ಮುಖ ಸಿಂಗರಿಸಿಕೊಂಡು ಹೇಳಿದರು. ಆಗ ಪ್ರಮೀಳಾ ಆಶ್ಚರ್ಯದಿಂದ, ಅಮ್ಮ, ಹುಡುಗ ಯಾರು? ನನ್ನನ್ನು ನೋಡದೆ ಹೇಗೆ ಸಂಬಂಧ ಫಿಕ್ಸ್ ಮಾಡಿಕೊಂಡರು ಎಂದು ಕೇಳಿದಳು. ಹುಡುಗನ ಮನೆಯವರಿಗೆ ನೀನು ಚೆನ್ನಾಗಿಯೇ ಗೊತ್ತು, ಅದಕ್ಕೆ ನಿನ್ನನ್ನು ನೋಡಲು ಅವರು ಬರಲಿಲ್ಲ. ಈಗ ನಿನ್ನ ಅದೃಷ್ಟದ ಬಾಗಿಲು ತೆರೆಯಿತು. ಅತ್ತೆ ಮನೆಗೆ ಹೋಗಲು ಬೇಗ ಬೇಗ ತಯಾರಿ ಮಾಡಿಕೋ ಎಂದರು ಆಕೆ. ಅವರ ಮಾತುಗಳನ್ನು ಕೇಳಿ ಪ್ರಮೀಳಾ ತುಂಬಾ ಯೋಚನೆಯಲ್ಲಿ ಮುಳುಗಿದಳು. ಯಾರು ಅವರು? ನನ್ನನ್ನು ನೋಡದೆ ತಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡಲು ಸಿದ್ಧರಿದ್ದಾರೆಯೇ? ತಾಯಿ ನನ್ನ ಸಂಬಂಧವನ್ನು ಯಾರಾದರೂ ಕೆಟ್ಟ ಕುಟುಂಬಕ್ಕೆ ಫಿಕ್ಸ್ ಮಾಡಿದ್ರಾ ಎಂದು ಯೋಚಿಸುತ್ತಾ ಅವಳ ಗಂಟಲು ಒಣಗುತ್ತಿತ್ತು. ಯಾಕೆಂದರೆ ಅವಳ ಮಲತಾಯಿ ತನ್ನ ತಂದೆಯೊಂದಿಗೆ ಯಾವಾಗಲೂ ಹೇಳ್ತಾ ಇದ್ರು, ಇವಳಿಗೆ ಬೇಗ ಮದುವೆ ಮಾಡಿ ಕಳಿಸ್ಬಿಡಿ, ಆಗ ನಮ್ಮ ತಲೆಯ ಮೇಲಿನ ಭಾರ ಇಳಿಯುತ್ತದೆ ಎಂದು. ಹೇಳುತ್ತಿದ್ದನ್ನು ಅವಳೇ ಖುದ್ದಾಗಿ ಎಷ್ಟೋ ಸಾರಿ ಕೇಳಿಸಿಕೊಂಡಿದ್ದಳು. ಈ ಮಾತುಗಳಿಗೆ ಪ್ರಮೀಳಾ ಆಗಾಗ ಕಣ್ಣೀರು ಕೂಡ ಹಾಕುತ್ತಿದ್ದಳು. ಶಾಂತ ಅವಳನ್ನು ಗದರಿಸುತ್ತಾ, ಯಾಕೆ ಅಳ್ತಾ ಇದೆಯಾ? ಇಂತಹ ಒಳ್ಳೆಯ ಕುಟುಂಬ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ನೀನು. ಫಸ್ಟ್ ಇಲ್ಲಿಂದ ಎದ್ದು ಹೋಗು. ಆದ್ರೆ ಅಮ್ಮ, ಹುಡುಗ ಯಾರು ಎಂದು ಕೇಳಿದಳು. ಆಗ್ಲೇ ಪ್ರಮೀಳಾಳ ತಂದೆ ರವಿ ಅವರು ಸಿಹಿಯನ್ನು ಹಿಡಿದುಕೊಂಡು ಬರುತ್ತಾ, ಮಗಳೇ, ಹುಡುಗನನ್ನು ನೀನು ಚೆನ್ನಾಗಿಯೇ ಬಲ್ಲೆ. ನಿನ್ನ ಅಕ್ಕ ಸುಮಾ ಇದ್ದಾಳಲ್ವಾ, ಅವರ ಗಂಡನ ತಮ್ಮ ಸುನಿಲ್ ಎಂದರು. ತಂದೆಯ ಮುಖದಲ್ಲಿನ ಸಂತೋಷವನ್ನು ನೋಡಿದ ಪ್ರಮೀಳಾ ಒಂದು ಕ್ಷಣ ಸೈಲೆಂಟ್ ಆಗಿ ನಿಂತು ಬಿಟ್ಟಳು. ಈಗ ಸುನಿಲ್ನ ಮುಖವು ಅವಳ ಕಣ್ಣ ಮುಂದೆ ಸುಳಿದಾಡಿತು ಆಶ್ಚರ್ಯದಿಂದ. ಆದರೆ ಅಪ್ಪ, ಮಗಳೇ, ನೀನು ಮೊದಲು ಬಾಯಿ ಸಿಹಿ ಮಾಡಿಕೊ. ನಿನ್ನ ಅಕ್ಕನೇ ಈ ಸಂಬಂಧ ಫಿಕ್ಸ್ ಮಾಡಿದ್ದಾಳೆ. ನೀನು ಯಾವಾಗ ನೋಡಿದ್ರು ನಿನ್ನ ಅಕ್ಕನ ಬಗ್ಗೆ ದೂರ ಹೇಳ್ತಾ ಇರ್ತಿದ್ದೆ ತಾನೆ. ಆದ್ರೆ ನೋಡು, ಅವಳೇ ನಿನ್ನ ಜೀವನವನ್ನು ಹಸನು ಮಾಡಿದವಳು. ತಂದೆಯ ಈ ಮಾತುಗಳನ್ನು ಕೇಳಿದ ತಕ್ಷಣ ಪ್ರಮೀಳಾಳ ಮುಖದ ಮುಂದೆ ಅವಳ ಅಕ್ಕ ಸುಮಾ ಕಾಣಿಸತೊಡಗಿದಳು.
ಸುಮಾ ಮದುವೆಯಾಗುವವರೆಗೂ ಅವಳ ತನ್ನೆಲ್ಲ ವೈಯಕ್ತಿಕ ಕೆಲಸಗಳನ್ನು ಪ್ರೇಮಿಳ ಕೈಯಿಂದಲೇ ಮಾಡಿಸಿಕೊಳ್ಳುತ್ತಿದ್ದಳು. ಅಷ್ಟೇ ಅಲ್ಲ, ಅವಳನ್ನು ಯಾವಾಗಲೂ ಬೈಯುವುದು ಒಡೆಯುವುದು ಮಾಡುತ್ತಿದ್ದಳು. ಮಲತಾಯಿ ಕೂಡ ಕಡಿಮೆ ಏನಿರಲಿಲ್ಲ. ಇಬ್ಬರು ತಾಯಿ ಮಗಳು ಸೇರಿ ಅವಳನ್ನು ಮನೆ ಕೆಲಸದವಳ ರೀತಿ ಮಾಡಿಕೊಂಡಿದ್ದರು. ತಂದೆ ಕೂಡ ಇದ್ಯಾವುದನ್ನು ವಿರೋಧಿಸುತ್ತಿರಲಿಲ್ಲ. ಯಾಕೆಂದರೆ ಪ್ರೇಮಿಳ ತಂದೆ ಅವರ ತಾಯಿಯನ್ನು ಮದುವೆಯಾಗುವುದಕ್ಕಿಂತ ಮೊದಲೇ ಸುಮಾಳ ತಾಯಿಯನ್ನು ಪ್ರೀತಿಸುತ್ತಿದ್ದರಂತೆ. ಮನೆಯವರ ಒತ್ತಡಕ್ಕೆ ಮುನಿದು ಪ್ರೇಮಿಳಾಳ ತಾಯಿಯನ್ನು ಮದುವೆಯಾಗಿದ್ದರು. ಆಕೆ ಸತ್ತು ಹೋದ ತಕ್ಷಣ ಸುಮಾಳನ್ನು ಮತ್ತು ಅವರ ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದು ಬಿಟ್ಟಿದ್ದರು. ಆದರೆ ಈಗ ಸುಮಾ ತನ್ನ ಗಂಡನ ತಮ್ಮನೊಂದಿಗೆ ಅವಳ ಮದುವೆ ಫಿಕ್ಸ್ ಮಾಡಿದ್ದಳು. ಈ ಮಾತು ಕೇಳಿ ಪ್ರೇಮಿಳ ಕುಸಿದು ಹೋಗಿದ್ದಳು. ಅವಳ ಎಲ್ಲ ನಿರೀಕ್ಷೆಗಳ ಮೇಲೆ ತನ್ನೀರು ಸುರಿದಂತಾಗಿತ್ತು. ಅತ್ತೆ ಮನೆಯಲ್ಲೂ ಕೂಡ ಅಕ್ಕನ ಸೇವಕಿಯಾಗಿ ಇರಬೇಕಾ ಎಂದು ಅವಳು ಅರಿತುಕೊಂಡಿದ್ದಳು. ಅತ್ತೆಯ ಮನೆಯಲ್ಲಿ ಸುಮಾ ಅತ್ತಿಗೆಯ ಸ್ಥಾನದಲ್ಲಿ ಇರುತ್ತಾಳೆ. ಅಲ್ಲಿ ಇನ್ನೂ ಹೆಚ್ಚು ಆಜ್ಞೆ ಮಾಡುತ್ತಾಳೆ, ಇನ್ನೂ ಹೆಚ್ಚಾಗಿ ಅತ್ಯಾಚಾರ ಮಾಡುತ್ತಾಳೆ ಎಂದು ಅವಳ ಕಣ್ಣಲ್ಲಿ ಈಗ ನೀರು ತುಂಬಿ ಬಂದಿತ್ತು. ಪ್ರೇಮಿಳ ಈಗ ಅಳುತ್ತಾ ಏನು ಮಾತನಾಡದೆ ಸೈಲೆಂಟ್ ಆಗಿ ಅಡಿಗೆ ಮನೆಗೆ ಹೊರಟು ಹೋದಳು. ಅಪ್ಪ ತಿನ್ನಿಸಿದ ಸಿಹಿ ಕೂಡ ಅವಳ ಬಾಯಲ್ಲಿ ಕಹಿಯನ್ನು ತುಂಬಿತ್ತು. ಅವಳು ಅಳುತ್ತಾ ಮನಸ್ಸಿನಲ್ಲಿ ದೇವರೊಂದಿಗೆ ಮಾತನಾಡುತ್ತಿದ್ದಳು. ದೇವರೇ, ನನ್ನ ಜೀವನದಲ್ಲಿ ಎಂದಾದರೂ ಒಳ್ಳೆಯ ದಿನಗಳು ಬರುತ್ತವೆಯೇ? ನನಗೆ ಅದೃಷ್ಟವನ್ನು ಬರೆಯುವುದನ್ನೇ ನೀನು ಮರೆತು ಬಿಟ್ಟೆಯಾ? ಅವಳ ವಿರೋಧದ ನಡುವೆಯೂ ಮದುವೆ ನಡೆದೇ ಹೋಯಿತು. ಸ್ವಲ್ಪ ಹೊತ್ತಿನ ನಂತರ ಪ್ರೇಮಿಳ ಅವರ ಅತ್ತೆ ರೂಮ್ಗೆ ಬಂದಾಗ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಸೈಲೆಂಟ್ ಆಗಿ ಕುಳಿತುಕೊಂಡಳು ಪ್ರೇಮಿಳ. ಅವಳ ಅತ್ತೆ ಅವಳನ್ನು ಹೊರಗೆ ಕರೆದುಕೊಂಡು ಬಂದರು. ನೆರೆಹೊರೆ ಮನೆಯವರ ಬಂಧುಗಳು ಪ್ರೇಮಿಳಾಳನ್ನು ನೋಡಿ ಎಷ್ಟು ಸುಂದರವಾಗಿದ್ದಾಳೆ ಎಂದು ಹೊಗಳುತ್ತಿದ್ದರು. ಆದರೆ ಪ್ರೇಮಿಳಾಗೆ ಏನೂ ಒಳ್ಳೆಯದಾಗಿ ಕಾಣಿಸುತ್ತಿರಲಿಲ್ಲ. ಅವಳು ತನ್ನ ಅದೃಷ್ಟವನ್ನು ದೂಷಿಸುತ್ತಾ ಇದ್ದಳು. ಈ ಮನೆಯಲ್ಲಿ ನಾನು ಕೇವಲ ಕೆಲಸದವಳಾಗಿ ಬದುಕಬೇಕಾಗುತ್ತದೆ ಎಂದುಕೊಳ್ಳುತ್ತಿದ್ದಳು ಪ್ರೇಮಿಳ. ರಾತ್ರಿ ಅವಳನ್ನು ಅವಳ ರೂಮ್ಗೆ ಕಳುಹಿಸಲಾಯಿತು. ಆ ರೂಮ್ ಎಲ್ಲ ಹೂವಿನಿಂದ ಅಲಂಕೃತವಾಗಿತ್ತು. ಸುನೀಲ್ ರೂಮ್ಗೆ ಬಂದಾಗ ತನ್ನ ಮಧುರವಾದ ಮಾತುಗಳಿಂದ ಪ್ರೇಮಿಳಾಳ ಮನಸ್ಸನ್ನು ಹಗುರ ಮಾಡಿದ್ದನು. ಅವಳ ಭಯವೆಲ್ಲ ಈಗ ದೂರವಾಗಿತ್ತು. ಅವಳಿಗೆ ಸ್ವಲ್ಪ ಸಮಾಧಾನ ಅನ್ನಿಸುತ್ತಿತ್ತು. ತನ್ನ ಗಂಡ ಎಷ್ಟು ಅರ್ಥ ಮಾಡಿಕೊಳ್ಳುವವನು ಮತ್ತು ಎಷ್ಟೊಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಾನೆ ಎಂದುಕೊಂಡಳು. ತಡರಾತ್ರಿಯವರೆಗೂ ಅವಳು ಅವನೊಂದಿಗೆ ಮಾತನಾಡುತ್ತಾ ಕುಳಿತಿದ್ದಳು. ಮಾತನಾಡುತ್ತಾ ಹಾಗೆಯೇ ಅವನು ಮಲಗಿಬಿಟ್ಟ. ಪ್ರೇಮಿಳಾ ಸಹ ಮಲಗಲು ಪ್ರಯತ್ನಿಸಿದಳು. ಆದರೆ ಮುಂಬರುವ ದಿನಗಳ ಬಗ್ಗೆ ಯೋಚಿಸುತ್ತಾ ಅವಳಿಗೆ ಸ್ವಲ್ಪ ಗಾಬರಿ ಮತ್ತು ಆತಂಕವಾಗುತ್ತಿತ್ತು. ನಿಧಾನವಾಗಿ ಅವಳಿಗೂ ಕೂಡ ನಿದ್ದೆ ಬಂದಿತ್ತು. ಅವಳು ಹಾಗೆ ನಿದ್ದೆಗೆ ಜಾರಿದಳು. ಮರುದಿನ ಬೆಳಿಗ್ಗೆ ಅವಳ ಮೊದಲ ಅಡಿಗೆ ಮಾಡುವ ಶಾಸ್ತ್ರವಿತ್ತು. ಅತ್ತೆ ಮನೆಯಲ್ಲಿ ಪ್ರೇಮಿಳಾಗೆ ಅತ್ತೆ ಮನೆಯವರು ಪಾಯಸ ಮಾಡಲು ಹೇಳಿದರು. ಪ್ರೇಮಿಳ ತುಂಬಾ ಬೇಗ ರುಚಿಯಾಗಿ ಅಕ್ಕಿ ಪಾಯಸ ಮತ್ತು ಎಲ್ಲ ಅಡುಗೆಗಳನ್ನು ತಯಾರು ಮಾಡಿದಳು. ಸಿಹಿಯನ್ನು ತಿಂದ ಎಲ್ಲರೂ ಅವಳನ್ನು ಹೊಗಳುತ್ತಿದ್ದರು ಮತ್ತು ಎಲ್ಲರೂ ಸೇರಿ ಹೊಸ ಸೊಸೆಗೆ ಉಡುಗೊರೆಗಳನ್ನು ಕೊಟ್ಟರು. ಪ್ರೇಮಿಳಾಳನ್ನು ಎಲ್ಲರೂ ಮೆಚ್ಚಿಕೊಳ್ಳುವುದನ್ನು ನೋಡಿದ ಸುಮಾ ಕೋಪದಿಂದ ಕುದಿಯಲಾರಂಭಿಸಿದಳು. ಒಮ್ಮೆ ನೆಂಟರೆಲ್ಲ ಹೋಗ್ಲಿ, ಆಮೇಲೆ ನಿನಗೆ ಒಂದು ಗತಿ ಕಾಣಿಸುತ್ತೇನೆ, ನಿನ್ನನ್ನು ಕೆಲಸದವಳನ್ನಾಗಿ ಮಾರ್ಪಡಿಸುತ್ತೇನೆ ಎಂದುಕೊಂಡಳು ಮನಸ್ಸಿನಲ್ಲಿ. ಮದುವೆಯಾಗಿ ಈಗ 1 ವಾರ ಕಳೆದಿತ್ತು. ಸುನೀಲ್ ಅವಳನ್ನು ಇನ್ನೂ ಕೂಡ ಮುಟ್ಟಿರಲಿಲ್ಲ. ಏಕೆಂದರೆ ಪ್ರೇಮಿಳ ಸ್ವಲ್ಪ ಹೆದರಿದಂತೆ ಕಾಣ್ತಾ ಇದ್ಲು. ಅವಳು ಮೊದಲು ಮನೆಯಲ್ಲಿ ಹೊಂದಿಕೊಳ್ಳಲಿ ಎಂದು ಅವನಿಗೆ ಅನ್ನಿಸ್ತಾ ಇತ್ತು. ಅವನು ನಿಧಾನವಾಗಿ ಅವಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದನು. 1 ವಾರದ ನಂತರ ಅತ್ತೆ ಈಗ ಮಕ್ಕಳಿಬ್ಬರಿಗೂ ಹನಿಮೂನ್ ಟಿಕೆಟ್ಗಳನ್ನು ನೀಡುತ್ತಾ, ನೀವು ಹಾಯಾಗಿ ಟ್ರಿಪ್ಗೆ ಹೋಗಿ ಒಳ್ಳೆಯ ಸಮಯವನ್ನು ಕಳೆಯಿರಿ ಮತ್ತು ಇಬ್ಬರು ಸಂತೋಷವಾಗಿ ಖುಷಿಯಾಗಿರಿ ಎಂದರು. ಸುನೀಲ್ ತುಂಬಾ ಸಂತೋಷಪಟ್ಟ. ಪ್ರೇಮಿಳಾಗೂ ಕೂಡ ಇದು ಒಳ್ಳೆಯದೇ ಅಂತ ಅನ್ನಿಸುತ್ತಿತ್ತು. ತನ್ನ ಅತ್ತೆ ಮತ್ತು ಮನೆಯವರು ತನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಅವಳೀಗ ತುಂಬಾ ಸಂತೋಷಪಟ್ಟಳು. ಸುಮಾ ಕೋಪದಿಂದ ಅವಳನ್ನೇ ನೋಡುತ್ತಿದ್ದಳು. ಆದರೆ ಅತ್ತೆಯ ಮುಂದೆ ಸುಮಾ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಈಗ ಪ್ರೇಮಿಳ ಹನಿಮೂನ್ಗೆ ರೆಡಿಯಾಗಿ ಹೊರಟು ಹೋದಳು. ತನ್ನೆಲ್ಲ ಚಿಂತೆಗಳನ್ನು ಅವಳು ಹಿಂದೆಯೇ ಬಿಟ್ಟು ಬಿಟ್ಟಿದ್ದಳು. ಅವಳು ಈ ಕ್ಷಣವನ್ನು ಪೂರ್ತಿಯಾಗಿ ಅನುಭವಿಸ ಬಯಸಿದ್ದಳು. ಏಕೆಂದರೆ ಮುಂದಿನ ದಿನಗಳಲ್ಲಿ ತನಗೆ ಯಾವ ಬಿರುಗಾಳಿಯನ್ನು ಎದುರಿಸಬೇಕಾಗುತ್ತದೆಯೋ ಗೊತ್ತಿಲ್ಲ ಅವಳಿಗೆ. ಹೊರಗಿನ ವಾತಾವರಣದಲ್ಲಿ ಅವಳು ಸುನೀಲ್ನ ಪ್ರೀತಿಯ ಮುಂದೆ ಶರಣಾಗಿದ್ದಳು. ಸುನೀಲ್ ಸಹ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಪ್ರೇಮಿಳ ತಾನು ಬಹಳ ಅದೃಷ್ಟವಂತೆ ಎಂದು ಈಗ ಅಂದುಕೊಳ್ಳುತ್ತಿದ್ದಳು. ತನಗೆ ಇಷ್ಟೊಂದು ಪ್ರೀತಿ ಮಾಡುವ ಗಂಡ ಸಿಕ್ಕಿದ್ದಾನೆ. ಅವರು ಹನಿಮೂನ್ನಿಂದ ಹಿಂದಿರುಗಿದಾಗ ಮನೆಯಲ್ಲಿ ಸಾಮಾನ್ಯ ದಿನಚರಿ ಪ್ರಾರಂಭವಾಗಿತ್ತು. ಮರುದಿನದಿಂದಲೇ ಸುಮಾ ಪ್ರೇಮಿಳಾಗೆ ಆಜ್ಞೆ ಮಾಡುತ್ತಿದ್ದಳು. ಅಡಿಗೆ ಮಾಡು ಮತ್ತು ಮನೆಯನ್ನು ಸ್ವಚ್ಛ ಮಾಡು, ನನ್ನ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಇದ್ಲು. ಆ ದಿನದಿಂದ ಸುಮಾ ಮತ್ತೆ ಅವಳ ಮೇಲೆ ದಬ್ಬಾಳಿಕೆ ಮಾಡಲು ಶುರು ಮಾಡಿದಳು. ಎಲ್ಲ ಕೆಲಸವನ್ನು ಪ್ರೇಮಿಳಾಲಿಂದಲೇ ಮಾಡಿಸುತ್ತಿದ್ದಳು.
ಆದರೆ ಅತ್ತೆ ಇವೆಲ್ಲವನ್ನು ಸೈಲೆಂಟ್ ಆಗಿಯೇ ಗಮನಿಸುತ್ತಿದ್ದರು. ಅವರಿಗೆ ಇದೆಲ್ಲ ಸರಿ ಅನ್ನಿಸ್ತಾ ಇರಲಿಲ್ಲ. ಒಂದು ದಿನ ಅವರು ಇದರ ಬಗ್ಗೆ ಪ್ರೇಮಿಳಾಳೊಂದಿಗೆ ಮಾತನಾಡಲು ನಿರ್ಧರಿಸಿದಳು. ಮಗಳೇ, ನಿನ್ನ ಅಕ್ಕ ನಿನಗೆ ಯಾವಾಗ ನೋಡಿದ್ರೂ ಆಜ್ಞೆ ಮಾಡ್ತಾ ಇರ್ತಾಳೆ. ಇದೆಲ್ಲವನ್ನು ನಾನು ಗಮನಿಸ್ತಾನೆ ಇದ್ದೀನಿ. ನೀವಿಬ್ಬರು ಈ ಮನೆಯ ಸೊಸೆಯಂದಿರು. ಹಾಗಾಗಿ ಇಬ್ಬರು ಈ ಮನೆಯಲ್ಲಿ ಜವಾಬ್ದಾರಿಗಳನ್ನು ಸಮನಾಗಿ ಹಂಚಿಕೊಳ್ಳಿ. ನಿನ್ನ ಅಕ್ಕನಿಗೆ ನೀನು ಏನು ಹೇಳಲು ಹೋಗುವುದಿಲ್ಲ. ಏತಕ್ಕಾಗಿ? ಅವಳು ಹೇಳಿದ ಎಲ್ಲ ಕೆಲಸ ಕೂಡ ಸೈಲೆಂಟ್ ಆಗಿ ಮಾಡ್ತಾ ಇರ್ತೀಯ. ಅಕ್ಕನೇ ಮುಂದೆ ನೀನು ಗಡಗಡ ನಡುಗಳು ಪ್ರಾರಂಭಿಸುತ್ತೀಯ. ಆ ರೀತಿ ಯಾಕೆ ಎಂದು ಕೇಳಿದರು. ಪ್ರೇಮಿಳಾ ತನ್ನ ಕಥೆಯನ್ನು ಅತ್ತೆಗೆ ತಿಳಿಸಿದಳು. ಅಕ್ಕ ಮತ್ತು ತಾಯಿ ತನ್ನೊಂದಿಗೆ ಸವದಿತನದಿಂದ ನಡೆದುಕೊಂಡು ಈ ರೀತಿ ನಡೆಸಿಕೊಳ್ಳುತ್ತಿದ್ದರು. ನಾನು ಮದುವೆಯಾದ ಮೇಲೆ ಈ ಮನೆಯಲ್ಲಿ ನೀವು ಎಷ್ಟೋ ಪ್ರೀತಿ ಕೊಟ್ಟಿದ್ದೀರಿ. ಅಷ್ಟು ಪ್ರೀತಿಯನ್ನು ನಾನು ಎಂದೂ ನಿರೀಕ್ಷಿಸಿರಲಿಲ್ಲ. ಅತ್ತೆ ಮನೆಯಲ್ಲಿ ನನ್ನನ್ನು ಸೇವಕಿಯಂತೆ ಇಟ್ಟುಕೊಳ್ಳುತ್ತಾಳೆಂದು ಅಕ್ಕ ನನಗೆ ಮೊದಲೇ ಬೆದರಿಕೆ ಹಾಕಿದ್ಲು. ನಾನು ಅಕ್ಕನಿಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಬಾಲ್ಯದಿಂದಲೂ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಭಯ ಇತ್ತು ಎಂದು ಅಳುತ್ತಿದ್ದಳು. ಆಗ ಅತ್ತೆ ಹೇಳ್ತಾರೆ, ಮಗಳೇ, ಈಗ ಅವಳು ಈ ಮನೆಯಲ್ಲಿ ನಿನ್ನ ಅಕ್ಕ ಅಲ್ಲ, ಬದಲಿಗೆ ಈ ಮನೆಯ ಹಿರಿಯ ಸೊಸೆ ಮತ್ತು ನೀನು ಈ ಮನೆಯ ಕಿರಿಯ ಸೊಸೆ. ನಾನು ನಿಮ್ಮಿಬ್ಬರಿಗೂ ಅತ್ತೆ. ಈ ಮನೆಯಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಎನ್ನುವುದನ್ನು ಇನ್ಮೇಲೆ ನಾನೇ ನಿರ್ಧರಿಸುತ್ತೇನೆ. ದೊಡ್ಡ ಸೊಸೆಯಲ್ಲ. ಒಂದು ವೇಳೆ ಅವಳ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಅಷ್ಟೊಂದು ದ್ವೇಷ, ಹೊಟ್ಟೆ ಕಿಚ್ಚು ಇದ್ದರೆ ಅವಳು ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು ಎಂದರು. ಪ್ರೇಮಿಳಾ ಅಡಿಗೆ ಮಾಡಿರಲಿಲ್ಲ ಎಂದು ನೋಡಿದಳು. ಅವಳು ಪ್ರೇಮಿಳಾಳ ಮೇಲೆ ಕೂಗಾಡಲು ಪ್ರಾರಂಭಿಸಿದಳು. ಆಗ ಅತ್ತೆ ಮುಂದೆ ಬಂದು, ನೀನು ಮನೆಯ ಚಿಕ್ಕ ಸೊಸೆಯ ಮೇಲೆ ಈ ರೀತಿ ಕೂಗಾಡಲು ಸಾಧ್ಯವಿಲ್ಲ. ನೀನು ಕೂಡ ಈ ಮನೆಯ ಸೊಸೆನೇ ಆಗಿರುವಾಗ ಈ ಮನೆಯ ಕಡೆ ನಿನ್ನ ಜವಾಬ್ದಾರಿ ಕೂಡ ಇದೆ. ಊಟದ ಜವಾಬ್ದಾರಿ ನಿನ್ನದು. ಇಂದಿನಿಂದ ನಾನು ಈ ಮನೆಯ ಕೆಲಸವನ್ನು ನಿಮ್ಮಿಬ್ಬರಿಗೂ ಸಮನಾಗಿ ಹಂಚುತ್ತಿದ್ದೇನೆ. ಇಬ್ಬರು ಸಮಾನವಾಗಿ ಕೆಲಸ ಮಾಡಿ. ಒಂದು ವೇಳೆ ಹಾಗಾಗದಿದ್ದರೆ ನಾನು ನಿಮ್ಮ ಅಡಿಗೆಯ ಮನೆಯನ್ನು ಬೇರೆ ಬೇರೆ ಮಾಡ್ತೇನೆ. ಆಗ ನೀನೊಬ್ಳೆ ನಿನ್ನ ಎಲ್ಲ ಕೆಲಸವನ್ನು ಮಾಡ್ಕೋಬೇಕು ಮತ್ತು ಜೀವನದ ಸಂಘರ್ಷಗಳಲ್ಲಿ ಕೂಡ ಒಬ್ಳೆ ಇರಬೇಕಾಗುತ್ತೆ. ಆಗ ನಿನಗೆ ಅರ್ಥ ಆಗುತ್ತದೆ. ಈಗ ಪ್ರೇಮಿಳಾ ನಿನ್ನ ಸವತಿ ತಂಗಿ ಮಾತ್ರವಲ್ಲ, ಅವಳು ಈಗ ನನ್ನ ಸೊಸೆ, ಈ ಮನೆಯ ಕಿರಿಯ ಸೊಸೆ. ನನ್ನ ಸೊಸೆಯೊಂದಿಗೆ ಯಾರು ತಪ್ಪಾಗಿ ವರ್ತಿಸಲು ನಾನು ಬಿಡುವುದಿಲ್ಲ ಎಂದರು. ಅತ್ತೆಯ ಕಠೋರವನ್ನು ನೋಡಿದ ಸುಮಾ ಹೆದರಿದಳು. ನನ್ನ ಗಂಡನ ತಮ್ಮನಿಗೆ ಬೇರೆ ಯಾರಾದರೂ ಹೆಂಡತಿಯಾಗಿ ಬಂದಿದ್ದರೆ ಅವಳು ಹೇಗಿರುತ್ತಾಳೋ ಮತ್ತು ನಾನು ಅವಳ ಮೇಲೆ ಆಜ್ಞೆ ಮಾಡಲು, ದಬ್ಬಾಳಿಕೆ ಮಾಡಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂದು ಯೋಚಿಸಿದಳು. ಹಾಗಾಗಿ ಉದ್ದೇಶಪೂರ್ವಕವಾಗಿ ತನ್ನ ತಂಗಿಯನ್ನು ಈ ಮನೆಗೆ ಕಿರಿಯ ಸೊಸೆಯನ್ನಾಗಿ ಮಾಡಿದ್ದಳು. ಆದರೆ ಈ ರೀತಿ ಕೂಡ ಆಗಬಹುದು ಎಂದು ಅವಳಿಗೆ ತಿಳಿದಿರಲಿಲ್ಲ. ಈಗ ಅತ್ತೆಯ ಮುಂದೆ ಅವಳು ಏನು ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಸುಮ್ಮನಾದಳು. ಸುಮಾ ತನ್ನ ತಂಗಿಯನ್ನು ಅತ್ತೆ ಮನೆಯಲ್ಲಿ ಕೂಡ ತನ್ನ ಸೇವಕಿಯನ್ನಾಗಿ ಮಾಡುವ ಕನಸು ಕಾಣುತ್ತಿದ್ದವಳು. ಈಗ ಮನಸ್ಸಿದ ಹೊರೆಯಿಂದ ತಾನೇ ಕುಗ್ಗಿ ಹೋಗಿದ್ದಳು. ಪ್ರೇಮಿಳಾಗೆ ಪ್ರೀತಿ ಮಾಡುವ ಗಂಡ ಮತ್ತು ವಾತ್ಸಲ್ಯ ತೋರುವ ಅತ್ತೆ ಸಾನ್ನಿಧ್ಯದಲ್ಲಿ ಸಂತೋಷವಾಗಿದ್ದಳು. ಅವಳ ಜೀವನವು ಈಗ ನೆಮ್ಮದಿಯಿಂದ ಸುಖವಾಗಿ ಕಳೆಯಲಾರಂಭಿಸಿತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.